Hi friends, welcome to Ganitakal YouTube channel. ಸ್ನೇಹಿತರೆ 2025-26 ಮಾಡೆಲ್ ಪೇಪರ್ 1 ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಕಳೆದ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ 6 ಮಾರ್ಕ್ಸ್ ಕ್ವೆಶ್ಚನ್ ನ ಡಿಸ್ಕಸ್ ಮಾಡೋಣ. ಸೊ ಕ್ವೆಶ್ಚನ್ ನಂಬರ್ 46 ಏನಿದೆ, ಪ್ರೂವ್ ದಟ್ ಇಂಟಿಗ್ರೇಷನ್ ಫ್ರಮ್ 0 to a f of x into dx equal to integration from 0 to a f of a minus x into dx, and hence evaluate integration from 0 to 4 root x over root x plus square root of 4 minus x into dx ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಕಂಪಲ್ಸರಿ ಈ ಒಂದು ಪ್ರಾಪರ್ಟೀಸ್ ಡೆಫಿನೆಟ್ ಇಂಟಿಗ್ರಲ್ ಪ್ರಾಪರ್ಟೀಸ್ ಮೇಲೆ 6 ಮಾರ್ಕ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ, ಹೌದಾ? ಸೊ ಇದನ್ನ ಯಾವ ತರ ಪ್ರೂವ್ ಮಾಡಂತ ನೋಡೋಣ. ಫಸ್ಟ್ ಆಫ್ ಆಲ್, ಸೊ ಈಗ RHS ನ ಕನ್ಸಿಡರ್ ಮಾಡ್ಕೊಂಡು LHS ಆದ್ರೂ ಪ್ರೂವ್ ಮಾಡಬಹುದು, ಅಥವಾ LHS ಕನ್ಸಿಡರ್ ಮಾಡಿ RHS ಆದ್ರೂ ಪ್ರೂವ್ ಮಾಡಬಹುದು. ಸೊ ನಾನೀಗ RHS ಕನ್ಸಿಡರ್ ಮಾಡ್ತೀನಿ. ಸೊ ಕನ್ಸಿಡರ್ RHS, ಓಕೆನಾ? ಸೊ RHS ಏನಿದೆ ನಮಗೆ, ಇಂಟಿಗ್ರೇಷನ್ ಫ್ರಮ್ 0 to a f of a minus x into dx. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಪುಟ್ a minus x is equal to t ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ a ಅನ್ನೋದು ಕಾನ್ಸ್ಟೆಂಟ್, ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗಾಯ್ತು. ಸೊ x ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ, ಸಾರಿ ವಿತ್ ರೆಸ್ಪೆಕ್ಟ್ ಟು t ಏನಾಗುತ್ತೆ, dx by dt. ಸೊ ಈ ಕಡೆ 1 t ನ ವಿತ್ ರೆಸ್ಪೆಕ್ಟ್ ಟು t ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೊ 1 ಆಗುತ್ತೆ. ಸೊ ಹಂಗಂದ್ರೆ ನಮ್ಗೆ ಏನ್ ಬೇಕು, dx ಬೇಕು ಇಲ್ಲಿ, ಹೌದಾ? ಸೊ dx is equal to ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಮೈನಸ್ dt ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕಂಡೀಷನ್, ಈಗ ಲಿಮಿಟ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇದಾವೆ. ಸಪೋಸ್ ಈಗ ನಾವು ಇನ್ ಟರ್ಮ್ಸ್ ಆಫ್ ಟಿ ಬರೀತಾ ಇದೀವಿ, ಅದಕ್ಕೋಸ್ಕರ ಲಿಮಿಟ್ಸ್ ಕೂಡ ಇನ್ ಟರ್ಮ್ಸ್ ಆಫ್ ಟಿ ಬರ್ಕೊಳ್ಳೋಣ. ಸಪೋಸ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಲೋಯರ್ ಲಿಮಿಟ್ ಏನಿದೆ 0 ಇದೆ. ಸೊ ಎಕ್ಸ್ ಏನಾದ್ರೂ 0 ಆದ್ರೆ ದೆನ್ ಟಿ, ಓಕೆ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಏನಾದ್ರೂ 0 ಆದ್ರೆ a ಮೈನಸ್ 0 ಅಂದ್ರೆ a ಆಗುತ್ತೆ, ಅಂದ್ರೆ t is equal to a ಆಗುತ್ತೆ, ಹೌದಾ? ಸೊ t is equal to a. ಇಫ್ x is equal to ಅಪ್ಪರ್ ಲಿಮಿಟ್ ಏನಿದೆ a ಇದೆ, ಸೊ x is equal to a ಆದ್ರೆ ಇಲ್ಲಿ ನೋಡಿ t ಏನಾಗುತ್ತೆ, a ಮೈನಸ್ a ಆಗುತ್ತೆ. a ಮೈನಸ್ a ಅಂದ್ರೇನು, ಕ್ಯಾನ್ಸಲ್ ಆಗಿ 0 ಬರುತ್ತೆ. ಸೊ t ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಅಂದ್ರೆ x is from 0 to a, 0 to a ಇದ್ದಿದ್ದು t ಏನಾಯ್ತು, a to 0 ಆಯ್ತು. ಸೊ ಹಂಗಂದ್ರೆ ಸೊ ಇದನ್ನೇನಂತ ಬರೀಬಹುದು, ಇಂಟಿಗ್ರೇಷನ್ ಫ್ರಮ್ 0 to a ಇರೋದು ಏನಾಗುತ್ತೆ, ಈಗ a to 0 ಆಗುತ್ತೆ. a to 0 f of a minus x ಅಂದ್ರೆ ಏನಂತ ತಗೊಂಡಿ ನಾವು, t ಅಂತ ತಗೊಂಡ್ವಿ. ಸೊ a minus x ಅಂದ್ರೆ ಏನು, t. ಈಗ dx ಅಂದ್ರೆ ಏನ್ ಬಂತು ನಮಗೆ, ಮೈನಸ್ dt ಬಂತು. ಸೊ ದಿಸ್ ಇಸ್ ಮೈನಸ್ dt, ಹೌದಾ? ಸೊ ಈ ಮೈನಸ್ ನ ಇಂಟಿಗ್ರಲ್ ಇಂದ ಆಚೆ ಬರೆಯೋಣ. ಸೊ ಮೈನಸ್ ಆಫ್ ಇಂಟಿಗ್ರೇಷನ್ ಫ್ರಮ್ a to 0 f of t into dt. ಓಕೆ, ಸೊ ನಮ್ಗೆ ಸೆಕೆಂಡ್ ಪ್ರಾಪರ್ಟಿ ಇದೆ. ಸೊ ಏನ್ ಹೇಳ್ತೀವಿ ಸೆಕೆಂಡ್ ಪ್ರಾಪರ್ಟಿ, ಇಫ್ ವಿ ಇಂಟರ್ಚೇಂಜ್ ದ ಲಿಮಿಟ್ಸ್ ದೆನ್ ಸೈನ್ ಆಫ್ ದ ಇಂಟಿಗ್ರಲ್ ವಿಲ್ ಬಿಕಮ್ ಚೇಂಜ್ ಅಂತ, ಹೌದಾ? ಅಂದ್ರೆ ಈಗ ನೆಗೆಟಿವ್ ಇದೆ. ಸೊ ಈಗ ನಾನು ಈ ಇಂಟಿಗ್ರಲ್ಸ್ ನ ಇಂಟರ್ಚೇಂಜ್ ಮಾಡಿದ್ರೆ ಈ ನೆಗೆಟಿವ್ ಇರೋದೇನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ a to 0 ಏನಂತ ಚೇಂಜ್ ಮಾಡ್ತೀನಿ, 0 to a ಅಂತ ಚೇಂಜ್ ಮಾಡ್ತೀನಿ. ಈಗ ನೆಗೆಟಿವ್ ಇರೋದ್ರಲ್ಲಿ ಏನಾಯ್ತು, ಪಾಸಿಟಿವ್ ಆಯ್ತು. ಸೊ ದಿಸ್ ಈಸ್ f of t into dt. ಓಕೆ, ಸೊ ಇದನ್ನ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ P1 ಅಂತ ಬರಿತೀವಿ. ಓಕೆ, ನೆಕ್ಸ್ಟ್ ಈಗ ಈ f of t into dt ಇದೆ ಅಲ್ವಾ, ಸೊ ಇಲ್ಲಿ t ಇರೋಲ್ಲಿ x ನ ರಿಪ್ಲೇಸ್ ಮಾಡ್ತೀನಿ. ಸೊ ದಟ್ ಈಸ್ P0 ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇಂಟಿಗ್ರೇಷನ್ ಫ್ರಮ್ 0 to a f of x into dx, ದಿಸ್ ಈಸ್ ಬೈ P0 ಅಂತ ಕರಿತೀವಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ LHS, ಹೌದಾ? ಸೊ ಇದು ನಮಗೆ ರಿಕ್ವೈರ್ಡ್ ಆಗಿರ್ತಕ್ಕಂಥ LHS. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನ್ ಹೇಳಿದಾರೆ ಇಲ್ಲಿ, ಅಂಡ್ ಹೆನ್ಸ್ ಎವ್ಯಾಲ್ಯುವೇಟ್ ಇಂಟಿಗ್ರೇಷನ್ ಫ್ರಮ್ 0 to 4 ರೂಟ್ x ಡಿವೈಡ್ ಬೈ ರೂಟ್ x ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ x ಅಂತ ಇದೆ, ಹೌದಾ? ಸೊ ಇದನ್ನ ಯಾವ ತರ ಇಂಟಿಗ್ರೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಈಗ ಈ ಒಂದು ಇಂಟಿಗ್ರಲ್ ನ ಎವ್ಯಾಲ್ಯೂಯೇಟ್ ಮಾಡೋಣ. ಸೊ ಏನಂತ ಕನ್ಸಿಡರ್ ಮಾಡೋಣ, ಲೆಟ್ i is equal to ಇಂಟಿಗ್ರೇಷನ್ ಫ್ರಮ್ 0 to 4 ರೂಟ್ x divided by ರೂಟ್ x ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ x into dx ಅಂತ ಇದೆ. ಸೊ ಇದನ್ನ ಏನಂತ ಕರಿತೀನಿ, ಇಕ್ವೇಶನ್ 1. Now with the help of above proof or above result, okay, by using above result, so ಏನಂತ ಬರಿಬಹುದು, i is equal to, ನೋಡಿ ಇಲ್ಲಿ 0 to a f of x into dx ಏನಂತ ಬರ್ತೀವಿ, 0 to a f of x is replaced by upper limit minus x ಅಂತ ಬರ್ತೀವಿ, ಹೌದಾ? ಸೊ ಇಲ್ಲಿ ಅಪ್ಪರ್ ಲಿಮಿಟ್ ಏನಿದೆ ನಮಗೆ, ಈ ಒಂದು ಕೊಟ್ಟಿರ್ತಕ್ಕಂಥ ಇಂಟಿಗ್ರಲ್ ಅಲ್ಲಿ 4 ಇದೆ. ಸೊ ಹಂಗಂದ್ರೆ ಏನಂತ ಬರೀಬಹುದು, ಇಂಟಿಗ್ರೇಷನ್ ಫ್ರಮ್ 0 to 4 ಸ್ಕ್ವೇರ್ ರೂಟ್ ಆಫ್ x ಅನ್ನೋದನ್ನ ಏನಂತ ರಿಪ್ಲೇಸ್ ಮಾಡಬೇಕು, ಅಪ್ಪರ್ ಲಿಮಿಟ್ ಮೈನಸ್ x. ಸೊ ಅಪ್ಪರ್ ಲಿಮಿಟ್ ಏನಿದೆ ಇಲ್ಲಿ 4 ಇದೆ. ಸೊ ಹಂಗಂದ್ರೆ ಏನಾಯ್ತು, ಈಗ x is replaced by 4 minus x ಆಯ್ತು, ಹೌದಾ?
ಸೊ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಮತ್ತೆ ಎಕ್ಸ್ ಇದೆ. ಸೊ ಎಕ್ಸ್ ಅಂದ್ರೆ ಏನು ಬರೀಬೇಕು, ಈಗ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್. ಅಪ್ಪರ್ ಲಿಮಿಟ್ ಅಂದ್ರೆ ಏನು 4, ಹೌದಾ? ಹಂಗಂದ್ರೆ 4 ಮೈನಸ್ ಎಕ್ಸ್ ಆಯ್ತು, ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಈಗ ಎಕ್ಸ್ ಇದೆ. ಎಕ್ಸ್ ಅಂದ್ರೆ ಏನು ಬರೀಬೇಕು, ಈಗ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆನಾ? ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. 0 to 4 ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಈ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 4 ಮೈನಸ್ 4. ಸೊ ನಾವು ಮೈನಸ್ ಇಂಟು ಮೈನಸ್ ಇಟ್ ವಿಲ್ ಬಿಕಮ್ ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಏನಾಯ್ತು, ಮೈನಸ್ 4x ಪ್ಲಸ್ 4x ಗೆಟ್ ಕ್ಯಾನ್ಸಲ್. ಸೊ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to 4 ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ divided by square root of 4 minus x plus square root of x into dx. So ಇದನ್ನೇನಂತ ಕರಿತೀನಿ, equation 2 ಅಂತ ಕರಿತೀನಿ. ಓಕೆ, ನಾವು ಈಗ ಏನು ಮಾಡೋಣ, equation 1 ಮತ್ತು equation 2 ನ ಆಡ್ ಮಾಡೋಣ. ಓಕೆ, adding equations 1 and 2, adding equations 1 and 2. ಈಕ್ವೇಶನ್ 1 ಮತ್ತು ಈಕ್ವೇಶನ್ 2 ನೋಡ್ರಿ, ಡಿನಾಮಿನೇಟರ್ ಏನಿದೆ ರೂಟ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್. ಇಲ್ಲೇನಿದೆ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಇದೆ, ಅಂದ್ರೆ ಡಿನಾಮಿನೇಟರ್ ಸೇಮ್ ಇದೆ, ಹೌದಾ? ಸೊ ಹಂಗಾಗಿ ನ್ಯೂಮರೇಟರ್ ಏನಾಗುತ್ತೆ ನೋಡಿ, ಈಗ ಐ ಈಸ್ ಈಕ್ವಲ್ ಟು ಅಂಡ್ ಲಿಮಿಟ್ಸ್ ಕೂಡ ಏನಿದೆ ನಮಗೆ ಸೇಮ್ ಇದೆ. ಸೊ ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು ನಾವು 0 to 4. ಸೊ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ನು ಆಡ್ ಮಾಡ್ಬೋದು ಡೈರೆಕ್ಟ್ ಆಗಿ. ಸೊ ರೂಟ್ ಎಕ್ಸ್ ಪ್ಲಸ್ ಇಲ್ಲೇನಿದೆ ನ್ಯೂಮರೇಟರ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ. ಸೊ ಹಂಗಾಗಿ ರೂಟ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಯ್ತು. ಸೊ ರೂಟ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ರೂಟ್ ಎಕ್ಸ್ ಬೋತ್ ಗೆಟ್ ಕ್ಯಾನ್ಸಲ್. ಸೊ ವಾಟ್ ಇಸ್ ರಿಮೈನಿಂಗ್ 1, ಹೌದಾ? ಸೊ ನಮಗೆ 1 ಉಳಿಯುತ್ತೆ. ಸೊ ಹಂಗಂದ್ರೆ ಇಟ್ ಇಂಪ್ಲಾಯ್ಸ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ವಿತ್ ದ ಲಿಮಿಟ್ಸ್ 0 to 4, ಹೌದಾ? ಸೊ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಸೊ ಹಂಗಂದ್ರೆ ಇಂಟಿಗ್ರೇಷನ್ ಆಫ್ 1 ಏನಾಯ್ತು, ಎಕ್ಸ್ ಆಯ್ತು. ಓಕೆ, ಸಾರಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಮಾಡ್ಬೇಕಲ್ಲ, ಐ ಪ್ಲಸ್ ಐ ಅಂದ್ರೆ ಏನಾಯ್ತು ಇಲ್ಲಿ, ಸಾರಿ 2i ಆಯ್ತು. ಸೊ ದಿಸ್ ಇಸ್ 2i. ಓಕೆ, ಸೊ ವಿತ್ ದ ಲಿಮಿಟ್ಸ್ 0 to 4. ಸೊ ಇಟ್ ಇಂಪ್ಲಾಯ್ಸ್ 2i is equal to, ಸೊ ಅಪ್ಪರ್ ಲಿಮಿಟ್ ಅಂದ್ರೆ ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ, ಮೈನಸ್ ಲೋಯರ್ ಲಿಮಿಟ್ ಅಂದ್ರೆ ಏನಾಗುತ್ತೆ, 0 ಆಗುತ್ತೆ. ಓಕೆ, ಸೊ ದಟ್ ಮೀನ್ಸ್ 2i is equal to ಏನ್ ಬಂತು ನಮಗೆ, 4 ಬಂತು. ಸೊ ಹಂಗಂದ್ರೆ ಈ 2 ಆ ಕಡೆ ಶಿಫ್ಟ್ ಮಾಡೋಣ, ಸೊ ಡಿವೈಡ್ ಆಗುತ್ತೆ. ಇಟ್ ಇಂಪ್ಲಾಯ್ಸ್ i is equal to 4/2. so 2 ones are 2 2s get cancel. So therefore the value of the integral I is equal to ಎಷ್ಟು ಬಂತು ನಮಗೆ, 2 ಬಂತು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.